ಈ ಗ್ಲಕೋಮಾದಲ್ಲಿ ಸಿಂಪ್ಟಮ್ಸ್ ಏನಿರುತ್ತೆ, ಸಿಂಪ್ಟಮ್ಸ್ ಅಂದರೆ ಪೇಷಂಟ್ಸ್ಗೆ ಏನು ಹೇಗೆ ಗೊತ್ತಾಗುತ್ತೆ ಅಂತ. ಸಾಮಾನ್ಯವಾಗಿ ಗ್ಲಕೋಮಾದಲ್ಲಿ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ. ಇದೇ ಕಾರಣದಿಂದ ನಾವು ಎಲ್ಲ ನೇತ್ರ ತಜ್ಞರು ನಿಮ್ಗೆ ಹೇಳೋದೇನಂತಂದರೆ, ಆಫ್ಟರ್ 40 ಪ್ಲೀಸ್ ಗೆಟ್ ಯುವರ್ ಐಸ್ ಚೆಕ್, ದಯವಿಟ್ಟು ತಮ್ಮ ಕಣ್ಣನ್ನು ಪರೀಕ್ಷಿಸ್ಕೊಳ್ಳಿ ಅಂತ. ಸಿಂಪ್ಟಮ್ಸ್ ಬರೋ ಅಷ್ಟೊತ್ತಿಗೆ ತುಂಬಾ ಲೇಟಾಗಿ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮಗೆ ವಿಷನ್ ಕಾಣೋದಿಲ್ಲ ಅಥವಾ ನಮಗೆ ಈ ಸೈಡಿದೇನು ಕಾಣೋದಿಲ್ಲ ಅಂತ ಬರ್ತಾರೆ ಸುಮಾರು ಜನ. ನನಗೆ ಏನೋ ಬರೀ ಒಂದು ಟ್ಯೂಬ್ ಇಟ್ಕೊಂಡು ನೋಡಿದ್ರೆ ಹೇಗೆ ಕಾಣುತ್ತೋ ಆ ಥರ ಕಾಣ್ತಾ ಇದೆ ಅಂತಾರೆ. ಸೊ ಇದೆಲ್ಲ ಅಡ್ವಾನ್ಸ್ ಸ್ಟೇಜಸ್ ಗ್ಲಕೋಮಾದಲ್ಲಿ ಬರೋದ್ರಿಂದ. ಇನ್ನೊಂದೇನಪ್ಪ ಅಂದರೆ, ಗ್ಲಕೋಮಾನ ನಾವು ಎಷ್ಟು ಅರ್ಲಿ ಸಾಧ್ಯನೋ ಅಷ್ಟು ಅರ್ಲಿ ಟ್ರೀಟ್ ಮಾಡಬೇಕು. ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಪ್ರೆಷರ್ನ ಕಮ್ಮಿ ಮಾಡಬೇಕು. ಯಾಕೆ ಅಂತಂದರೆ, ಗ್ಲಕೋಮಾದಲ್ಲಿ ಹೋಗಿರುವಂತಹ ದೃಷ್ಟಿ ಯಾವುದೇ ಕಾರಣ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ನಮ್ಗೆ ವಾಪಸ್ ತರಲಿಕ್ಕೆ ಆಗೋದಿಲ್ಲ. ಅದರಿಂದ ಗ್ಲಕೋಮಾಗೋಸ್ಕರ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ತಪಾಸಣೆ ಮಾಡಿಸ್ಕೊಂಡು, ಅಕಸ್ಮಾತ್ ಗ್ಲಕೋಮಾ ಇದೆ ಅಂತ ಆದರೆ ಡ್ರಾಪ್ಸ್ ಹಾಕ್ಕೊಳ್ಳೋದು ಅಥವಾ ಹೇಗೆ ಟ್ರೀಟ್ಮೆಂಟ್ ಏನು ಡಾಕ್ಟರ್ಸ್ ಏನು ಹೇಳ್ತಾರೋ ಆ ರೀತಿ ಫಾಲೋ ಮಾಡೋದು ತುಂಬ 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 ಮುಖ್ಯ.